ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಇಂದ. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯನ್ಸ್ ಬಗ್ಗೆ. ಫಸ್ಟಿಗೆ ನಾನು ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ನಾನು ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕಾಗಿ ಬಂತು ಅನ್ನುವಂಥ. ನನ್ನ ಒಂದು ಪ್ರೈಮರಿ ಮೊಬೈಲ್ ಬಂದಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 Ultra. ಹೀಗೆ ದುಬೈಗೆ ಒಬ್ರು ಫ್ರೆಂಡ್ ಟ್ರಿಪ್ಪಿಗೆ ಅಂತ ಹೋಗಿದ್ರು. ನಿಮಗೆಲ್ಲ ಗೊತ್ತಿರ್ಬೋದು, ದುಬೈಲೆಲ್ಲ ಮೊಬೈಲ್ಗಳು ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತವೆ. ಅಲ್ಲಿಂದ ನಾನು ತರಿಸ್ಕೊಂಡಿದ್ದೆ ಮೊಬೈಲ್ನ. ಅಂದ್ರೆ ಏನರ್ಥ, ಅದರ ಒಂದು ವ್ಯಾರಂಟಿ ಇಂಡಿಯಾದಲ್ಲಿ ವರ್ಕ್ ಆಗೋದಿಲ್ಲ ಅಂತ ಅರ್ಥ. ಇದು ಆಪಲ್ ನಲ್ಲಿ ಮಾತ್ರ ವರ್ಕ್ ಆಗುವಂಥದ್ದು. ನೀವೇನಾದ್ರೂ ಅಬ್ರಾಡ್ ಅಲ್ಲಿ ಸ್ಯಾಮ್ಸಂಗ್ ಡಿವೈಸ್ ಎಲ್ಲ ತಗೊಂಡ್ರೆ ಅದು ಇಂಡಿಯಾದಲ್ಲಿ ವರ್ಕ್ ಆಗೋದಿಲ್ಲ. ವ್ಯಾರಂಟಿ ಇತ್ತು, ಬಟ್ ಏನು ಇಂಡಿಯಾದಲ್ಲಿ ವರ್ಕ್ ಆಗೋದಿಲ್ಲ, ಪ್ರಯೋಜನನೂ ಇಲ್ಲ. ಮತ್ತೆ ಇದು ಫಿಸಿಕಲ್ ಡ್ಯಾಮೇಜ್ ಆಗಿತ್ತು. ಯಾವ ರೀತಿ ಡ್ಯಾಮೇಜ್ ಆಗಿತ್ತು ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಫೋಟೋ ಮತ್ತೆ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ತುಂಬಾ ಸೀರಿಯಸ್ ಇಂಪ್ಯಾಕ್ಟ್ ಬಿದ್ದಿದೆ ಮೊಬೈಲಿಗೆ. ಬ್ಯಾಕ್ ಕವರ್ ಫುಲ್ಲು ಕ್ರ್ಯಾಕ್ ಆಗಿಬಿಟ್ಟಿದೆ. ಫ್ರಂಟಿಗೆ ಏನೂ ಆಗಿರಲಿಲ್ಲ, ಏನು ಡಿಸ್ಪ್ಲೇ ಏನಿರುತ್ತೆ ಅದರಲ್ಲಿ ಒಂದು ಸ್ಕ್ರಾಚ್ ಕೂಡ ಬಿದ್ದಿರಲಿಲ್ಲ. ಬ್ಯಾಕ್ ಕವರ್ ಪೂರ್ತಿಯಾಗಿ ಪುಡಿ ಆಗಿಬಿಟ್ಟಿದೆ. ಅದು ಅಲ್ಲದೆ ಕೂಡ ಕ್ಯಾಮರಾ ಲೆನ್ಸ್ ನ ಮೇಲೆ ಒಂದು ಗ್ಲಾಸ್ ಇರುತ್ತಲ್ಲ, ಅದು ಕೂಡ ಕ್ರ್ಯಾಕ್ ಆಗಿಬಿಟ್ಟಿದೆ. ಇಷ್ಟೆಲ್ಲ ಡ್ಯಾಮೇಜ್ ಆಗಿರೋದು ನೋಡ್ಬಿಟ್ಟು ನಾನು ಏನಪ್ಪ ಇದು ಸರಿ ಮಾಡಿಸ್ಬೇಕಲ್ಲ, ಹೆಂಗೂ ವಾರಂಟಿ ವರ್ಕ್ ಆಗಲ್ಲ ಅಂತ ನನಗೆ ಮೊದಲೇ ಐಡಿಯಾ ಇತ್ತು. ಏನೇ ಆದ್ರೂ ಸರಿ ಮಾಡಿಸ್ಲೇಬೇಕು ಅಂತ ನಾನು ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಒಂದು ಬ್ಯಾಕ್ ಕವರ್ದು ಎಷ್ಟು ಪ್ರೈಸ್ ಇರಬಹುದು, ಹಾಗೆ ಆ ಒಂದು ಕ್ಯಾಮರಾ ಮೇಲೆ ಗ್ಲಾಸ್ ಇರುವಂತದ್ದು ಬ್ರೇಕ್ ಆಗಿದೆ, ಅದಕ್ಕೆ ಎಷ್ಟು ಇದು ಪ್ರೈಸ್ ಇರಬಹುದು, ಹಾಗೆ ಎಲ್ಲಿ ಸರ್ವಿಸ್ ಸೆಂಟರ್ ಇದೆ ಹತ್ರದ್ದು, ಎಲ್ಲಿ ಬೆಸ್ಟ್ ಅನ್ನೋದು, ಅದನ್ನೆಲ್ಲ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ರಿಸರ್ಚ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಯ್ತು, ಈ ಒಂದು ಬ್ಯಾಕ್ ಕವರ್ನ ಪ್ರೈಸ್ ಏನಿದೆ ಅದು 3450 ಅಂತ. ಇದು ಸ್ಯಾಮ್ಸಂಗ್ ಅವರದೇ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನೀವು ಪ್ರತಿಯೊಂದು ಡಿವೈಸ್ ನ ಯಾವ್ಯಾವ ಸ್ಪೇರ್ ಪಾರ್ಟ್ಸ್ ಯಾವ್ದಾವ್ದಿದೆ ಅಲ್ಲಿ ಚೆಕ್ ಮಾಡಬಹುದು. ಬಟ್ ಅದರಲ್ಲಿ ನನಗೆ ಜಸ್ಟ್ ಬ್ಯಾಕ್ ಕವರ್ ಸಿಕ್ಬಿಟ್ಟು, ಅದಾದ್ಮೇಲೆ ಕ್ಯಾಮರಾ ಅಂತ ಒಂದು ಸಪ್ರೇಟ್ ಸೆಕ್ಷನ್ ಇತ್ತು, ಅಲ್ಲಿ ಪ್ರೈಸ್ ಮೆನ್ಷನ್ ಆಗಿರಲಿಲ್ಲ. ಬಟ್ ನನಗೆ ಗೊತ್ತಿತ್ತು ಕ್ಯಾಮ್ರಾಗೆ ಯಾವುದೇ ರೀತಿಯಾದಂಥ ಒಂದು ಡ್ಯಾಮೇಜ್ ಆಗಿಲ್ಲ, ಕ್ಯಾಮ್ರಾ ಮೇಲಿರೋ ಕವರ್ ಏನಿದೆ ಗ್ಲಾಸು ಅದಕ್ಕೆ ಮಾತ್ರ ಡ್ಯಾಮೇಜ್ ಆಗಿದೆ ಅನ್ನೋದು. ನಾನೇನು ಮಾಡಿದೆ, ಅದನ್ನು ಕೂಡ ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ನನಗೆ ಹತ್ತಿರ ಇದ್ದಂಥ ಒಂದು ಸರ್ವಿಸ್ ಸೆಂಟರ್ ವಾಸವಿ ಟೆಲಿಕಮ್ಯುನಿಕೇಶನ್ಸ್ ಅಂತ ಯಲಹಂಕದ ಬಳಿ ಇತ್ತು. ಅಲ್ಲಿ ನನಗೆ ಈ ಒಂದು ಬ್ಯಾಕ್ ಕವರ್ ಸರಿ ಮಾಡಿಸೋದಕ್ಕೆ 5300 ರೂಪಾಯಿಗಳು ಆಗುತ್ತೆ ಅಂತ ಹೇಳಿದ್ರು. ಅದೇ ದಿನ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ. ಬಟ್ ಆ ಕ್ಯಾಮ್ರದ್ದು ಏನು ಹೇಳಿದೆ ನಾನು, ಗ್ಲಾಸ್ ಪಾರ್ಟ್ ಅದು ಗೊತ್ತಿಲ್ಲ. ನೀವು ಇಲ್ಲಿ ಬಂದು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಬಟ್ ಆದ್ರೂ ಕೂಡ ನನಗೆ ಮನಸ್ಸಿಗೆ ಸರಿ ಒಪ್ಪಲಿಲ್ಲ. ಯಾಕಂದ್ರೆ ಗೂಗಲ್ ರೇಟಿಂಗ್ ಕೂಡ 3.9 ಏನೋ ಇತ್ತು ಆ ಒಂದು ಸರ್ವಿಸ್ ಸೆಂಟರ್ದು. ನನ್ನ ಹತ್ತಿರ ಇರುವಂಥ 4-5 ಬೇರೆ ಸರ್ವಿಸ್ ಸೆಂಟರ್ಗಳಿಗೆಲ್ಲ ಕಾಲ್ ಮಾಡಿದೆ. ಅದರಲ್ಲಿ ನನಗೆ ಒಂದು ಸಿಕ್ಕಿರುವಂಥದ್ದು ಮಲ್ಲೇಶ್ವರಂನಲ್ಲಿರುವಂಥ ಶ್ರೀ ವಾರು ಸೊಲ್ಯೂಷನ್ಸ್ ಅನ್ನುವಂಥ ಒಂದು ಸರ್ವಿಸ್ ಸೆಂಟರ್. ಅವರಿಗೆ ಕಾಲ್ ಮಾಡಿ ಹೇಳಿದಾಗ ಅದೇ ದಿನ ಹಾಕ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ರು. ಆಯ್ತು, ಪ್ರೈಸ್ ಏನಿದೆ ಅದು 4600 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ನನಗೆ ಹತ್ತಿರ ಇದ್ದ ಯಲಹಂಕದಲ್ಲಿ 5300 ರೂಪಾಯಿ, ಮಲ್ಲೇಶ್ವರಂನಲ್ಲಿ 4600 ರೂಪಾಯಿ. ನನಗೆ ಅಲ್ಲೇ 700 ರೂಪಾಯಿ ಲಾಭ ಆಯಿತು ಅಲ್ವಾ, ದುಡ್ಡು ಉಳಿತು ನಂದು. ಅದಕ್ಕೇನು ಮಾಡಿದೆ, ಅಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಗೂಗಲ್ನಲ್ಲಿ ರೇಟಿಂಗ್ ನೋಡಿದೆ, 4.5 ರೇಟಿಂಗ್ ಇತ್ತು. ತುಂಬ ಇಂಪ್ರೆಸ್ ಆಗಿಬಿಟ್ಟೆ, ನಾನು ನೋಡಿಬಿಟ್ಟೆ. ಅಲ್ಲೇ ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ. ಆ್ಯಂಡ್ ಬೈ ದ ವೇ, ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಒಂದು ಸರ್ವಿಸ್ ಸೆಂಟರ್ 8 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಇತ್ತು. ಬಟ್ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ 6:30ಗೆ ಈ ಒಂದು ಸರ್ವಿಸ್ ಸೆಂಟರ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ. ನಾವು ರೀಚ್ ಆದಾಗ 6:40 ಆಗುತ್ತೆ. ಹೋದ ತಕ್ಷಣ ಹೇಳಿಬಿಟ್ರು ಮೊಬೈಲ್ಗೆ ನಾಳೆ ಸಿಗುತ್ತೆ ಅನ್ನುವಂಥದ್ದು. ಆದ್ರೂ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇವಾಗಲೇ ಮಾಡ್ಕೊಡಿ ಅಂತ. ಅದಕ್ಕೆ ಅವರು ಒಪ್ಕೊಂಡ್ರು ಕೂಡ. ಆ್ಯಂಡ್ ನಿಮಗೆ ತೋರಿಸಿದಂಗೆ ನನ್ನ ಒಂದು ಮೊಬೈಲ್ ಏನಿದೆ ಅದು ಬ್ಲ್ಯಾಕ್ ಕಲರ್ ಆಗಿತ್ತು. ಬಟ್ ನನಗೆ ಮೊಬೈಲ್ ತಗೊಳ್ಬೇಕಾದ್ರೆ ರೆಡ್ ಕಲರ್ ತಗೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಇದೆಲ್ಲ ಆನ್ಲೈನ್ ಸೆಂಟ್ರಿಕ್ ಫೋನ್ಗಳಾಗಿರುತ್ತೆ. ಸ್ಯಾಮ್ಸಂಗ್ ಅವರು ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಆಫ್ಲೈನ್ ಸೆಂಟ್ರಿಗೆ ಬೇರೆ, ಮತ್ತೆ Samsung.com ನಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಕಲರ್ ಆಪ್ಷನ್ ಸಿಗ್ತವೆ. ಅದು ನೀವು Samsung.com ಅಲ್ಲಿ ಹೋದ್ರೆ ಮಾತ್ರ ನಿಮಗೆ ಸಿಗುತ್ತೆ ಬೈ ಮಾಡೋದಕ್ಕೆ. ಬಟ್ ಕಂಪೇರಿಟಿವ್ಲಿ Samsung.com ನಲ್ಲಿರುವಂಥ ಒಂದು ಮೊಬೈಲ್ಗಳ ಪ್ರೈಸ್ ಏನಿದೆ ಅದು ಜಾಸ್ತಿ ಆಗಿರುತ್ತೆ. ನನಗೆ ತರಿಸಿರ್ಲಿಲ್ಲ ನಾನು ರೆಡ್ ಕಲರು. ತುಂಬ ಆಸೆ ಇತ್ತು ನನಗೆ ರೆಡ್ ಕಲರೇ ತಗೊಳ್ಬೇಕು ಅಂತ. ಬಟ್ ಏನು ಮಾಡೋದು, ಬ್ಲ್ಯಾಕ್ ಕಲರ್ ತುಂಬ ಕಮ್ಮಿ ಸಿಕ್ತಿತ್ತು ಅಂತ ಬ್ಲ್ಯಾಕ್ ಕಲರ್ ತಗೊಂಡಿದ್ದೆ. ನಾನೇನು ಮಾಡಿದೆ, ಇವರಿಗೆ ಬ್ಲ್ಯಾಕ್ ಕಲರ್ ಬದಲು ರೆಡ್ ಕಲರ್ ಬ್ಯಾಕ್ ಕವರ್ ಹಾಕಿ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಇವಾಗ ಸ್ಟಾಕ್ನಲ್ಲಿ ಇಲ್ಲ, ನೀವು ಬೇಕು ಅಂತಂದ್ರೆ ನಮಗೆ ವೆಯ್ಟ್ ಮಾಡಿ, ನಾವು ತರಿಸಿ ನಾಳೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ನನಗೆ ಮತ್ತೆ ಯಾರು ಅಲ್ಲಿ ತನಕ ಹೋಗ್ತಾರೆ, ಒಂದೇ ದಿನದಲ್ಲಿ ಕೆಲಸ ಹೋಗ್ಬಿಡ್ಲಿ ಅಂತೇಳಿ ಬ್ಲ್ಯಾಕೆ ಹಾಕ್ಬಿಡಿ ಅಂತ ಹೇಳಿದೆ. ಆ ರೀತಿಯಾಗಿ ಒಂದು ಕೂಡ ಆಪ್ಷನ್ ಇದೆ. ಯಾವುದೇ ರೀತಿಯಾದಂಥ 1 ರೂಪಾಯಿ ಕೂಡ ಪ್ರೈಸ್ ಜಾಸ್ತಿ ಮಾಡೋದಿಲ್ಲ. ನಿಮಗೆ ಬೇಕಾದಂಥ ಒಂದು ಕಲರ್ದು ಬ್ಯಾಕ್ ಕವರ್ನ ನೀವು ಹಾಕಿಸ್ಬೋದು. ಇನ್ನು ಮೊಬೈಲ್ ವಿಷಯಕ್ಕೆ ಬಂದರೆ 40 to 45 ಮಿನಿಟ್ಸ್ ಆಯಿತು ಅವರು ತಗೊಂಡ್ರು ಟೈಮನ್ನು. ಅದಾದಮೇಲೆ ಕ್ಲಿಯರ್ ಆಗಿ ಹೊಸದಾಗಿ ಹೇಗೆ ಮೊಬೈಲ್ ಬಂತು ಆ ರೀತಿಯಾಗಿ ಬಂತು ಮಾಡಿ ಬ್ಯಾಕ್ ಕವರು. ಆ್ಯಂಡ್ ನಾನು ಹೇಳಿದ್ದೆಲ್ಲ, ನನಗೊಂದು ಡೌಟ್ ಇತ್ತು, ಆ ಒಂದು ಕ್ಯಾಮ್ರಾ ಮಾಡ್ಯೂಲ್ ಏನಿದೆ ಅದರ ಒಂದು ಪ್ರೈಸ್ ಎಷ್ಟಾಗುತ್ತೆ ಅದು ಎಲ್ಲ. ಅದು ಕೂಡ ಬ್ಯಾಕ್ ಕವರಲ್ಲಿ ಕವರ್ ಆಗಿರುತ್ತೆ. ಏನೆಲ್ಲ ಮೊದಲು ಕ್ಯಾಮ್ರಾ ಮಾಡ್ಯೂಲ್ಸ್ ಇತ್ತು ಅದೆಲ್ಲದು ತೆಗೆದು ಹೊಸದಾಗಿ ಹಾಕೊಟ್ಟಿದ್ರು. ಅದು ಇನ್ಕ್ಲೂಡೆಡ್ ಆಗಿರುತ್ತೆ ಬ್ಯಾಕ್ ಕವರ್ನಲ್ಲೇ. ಆ್ಯಂಡ್ ಅಮೌಂಟ್ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನನಗೆ ಫೋನಲ್ಲಿ ಅವರು 4600 ರೂಪೀಸ್ ಆಗುತ್ತೆ ಅಂತ ಹೇಳಿದ್ರು. ಪೇಮೆಂಟ್ ಮಾಡುವಾಗ 4552 ಇಷ್ಟು ಅಮೌಂಟನ್ನ ತಗೊಂಡ್ರು. ನಾನು ಇನ್ವಾಯ್ಸನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಲೇಬರ್ ಚಾರ್ಜಸ್ 450 ಪ್ಲಸ್ GST, ಹೀಗೆ ಆ ಒಂದು ಪ್ರೈಸ್ ಏನು ವೆಬ್ಸೈಟ್ನಲ್ಲಿ ಶೋ ಆಗ್ತಿತ್ತು ಆಲ್ಮೋಸ್ಟ್ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಪ್ರೈಸ್ ಹಾಕಿ ನಮಗೆ ಪ್ರಾಡಕ್ಟ್ ಸಿಕ್ಕಿದೆ.
ಇನ್ನು ಸರ್ವಿಸ್ ಸೆಂಟರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಹೋದ ತಕ್ಷಣ ನಿಮಗೆ ಟೋಕನ್ ಸಿಸ್ಟಮ್ ಇರುತ್ತೆ, ಒಂದು ಟೋಕನ್ ತೆಗೆದುಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ 12 ಕೌಂಟರ್ಸ್ ಇರುತ್ತೆ. ಎಷ್ಟೇ ರಶ್ ಇದ್ರೂ ಕೂಡ ಬೇಗನೆ ಕೆಲಸ ಆಗುತ್ತೆ ಅಂತ ಹೇಳ್ಬೋದು. 12 ಕೌಂಟರ್ಸ್ ಒಂದು ಸರ್ವಿಸ್ ಸೆಂಟರ್ ಅಲ್ಲಿ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದಾದ್ಮೇಲೆ ಅದಲ್ಲದೆ ಪ್ರೀಮಿಯಂ ಕೌಂಟರ್ ಅಂತ ಇದೆ. ನಿಮ್ಮ ಬಳಿ ಏನಾದರೂ ಒಂದು ಪ್ರೀಮಿಯಂ ಡಿವೈಸ್ ಇದೆ, ಸ್ಯಾಮ್ಸಂಗ್ ಡಿವೈಸ್ ಇದ್ರೆ ಪ್ರೀಮಿಯಂ ಕೌಂಟರ್ಗೆ ಹೋಗಬೇಕಾಗುತ್ತೆ. ಅಂಡ್ ಅದಲ್ಲದೆ ಆಕ್ಸೆಸರೀಸ್ ಕೂಡ ಇಟ್ಟಿರ್ತಾರೆ. ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಲೈಕ್ ಏನೋ ಮೊಬೈಲ್ ಚಾರ್ಜರ್ ತಗೊಳ್ಬೇಕು ಅಥವಾ ಇಯರ್ಫೋನ್ ತಗೊಳ್ಬೇಕು, ಸ್ಯಾಮ್ಸಂಗ್ ಅವ್ರದ್ದು ಅದೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ನಾನು ರೆಕಮೆಂಡ್ ಮಾಡ್ತೀನಿ ಅದನ್ನಂತೂ ತಗೊಳ್ಳೋದಕ್ಕೆ ಹೋಗಬೇಡಿ, ಅಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಬೇಕು ಅಂತಂದ್ರೆ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ನಲ್ಲಿ ನೋಡಿ, ಅರ್ಧಕ್ಕಿಂತ ಕಮ್ಮಿ ಸಿಗುತ್ತೆ ನಿಮಗೆ ಪ್ರೈಸ್. ನಾನು ಒಂದು ಚಾರ್ಜರ್ ಪ್ರೈಸ್ ಕೇಳ್ಬಿಟ್ಟೆ. ಓಕೆ ಫ್ರೆಂಡ್, ಬಾಯ್. ಸಿಂಪ್ಲಿ ಹೇಳ್ತೀನಿ ನೋಡಿ, ಇಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ ನಾನು ಬಿದ್ದಾಗ. ಬಟ್ ನಾನು ನನ್ನ ಒಂದು ಮೊಬೈಲಿಗೆ ಬ್ಯಾಕ್ ಕವರ್ ಹಾಕೋದಿಲ್ಲ ಆಯ್ತಾ, ನಾನು ಸ್ಕಿನ್ ಅನ್ನು ಹಾಕ್ತೀನಿ. ನೀವು ಟೆಕ್ ಯೂಟ್ಯೂಬರ್ಸ್ನೆಲ್ಲ ಫಾಲೋ ಮಾಡ್ತೀರಾ ಅಂತಂದ್ರೆ ಟೆಕ್ ವರ್ನರ್ ಅಂತ ಒಬ್ಬ ಹಿಂದಿ ಯೂಟ್ಯೂಬರ್ ಇದ್ದಾರೆ, ಅವ್ರದ್ದು ಲೇಯರ್ಸ್ ಅಂತ ಒಂದು ಸ್ಕಿನ್ ಬ್ರ್ಯಾಂಡ್ ಇದೆ, ಅದರದ್ದು ನಾನು ಇದಕ್ಕೆ ಸ್ಕಿನ್ ಅನ್ನ ಯೂಸ್ ಮಾಡ್ತಾ ಇದ್ದೆ. ಸೊ ಆಬ್ವಿಯಸ್ಲಿ ಸ್ಕಿನ್ ಬರೀ ಶೋಕಿಗೋಸ್ಕರ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರೊಟೆಕ್ಷನ್ ಸಿಗೋದಿಲ್ಲ. ಸೊ ಬ್ಯಾಕ್ ಕವರ್ ಇದ್ದಿದ್ರೆ ಈ ರೀತಿಯಾಗಿ ಏನೂ ಆಗ್ತಾ ಇರಲಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಏನು ಮಾಡೋದು, ಸ್ಕಿನ್ನು ಹೋಯ್ತು, ಮೊಬೈಲು ಬಿತ್ತು, ಫುಲ್ ಇಷ್ಟೊಂದು ಇಂಪ್ಯಾಕ್ಟ್ ಆಯಿತು. ಸೊ ನೀವೇನಾದರೂ ಮೊಬೈಲ್ ಪ್ರೊಟೆಕ್ಷನ್ ಬೇಕು ಅಂತಂದರೆ ಬ್ಯಾಕ್ ಕವರ್ ಯೂಸ್ ಮಾಡಿ. ಬಟ್ ಸ್ಯಾಡ್ ಪಾರ್ಟ್ ಏನು ಅಂತಂದರೆ ಈ ಒಂದು ಮೊಬೈಲ್ನ ಆಲ್ರೆಡಿ ವೆಯ್ಟ್ ಏನಿದೆ ಅದು 232 ಗ್ರಾಮ್ಸ್ ಇದೆ. ಬ್ಯಾಕ್ ಕವರ್ ಹಾಕಿಬಿಟ್ರೆ ಅರ್ಧ kg ಇದಕ್ಕೆ ಪೀಸ್ ಇಟ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಬ್ಯಾಕ್ ಕವರ್ನ ಅವಾಯ್ಡ್ ಮಾಡ್ತೀನಿ. ನನ್ನ ಓವರ್ ಆಲ್ ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯನ್ಸ್ಗೆ ಔಟ್ ಆಫ್ 10 ನಾನು 9 ಮಾರ್ಕ್ಸನ್ನು ಕೊಡ್ತೀನಿ. ಸೊ ಮತ್ತೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ, ನಾವು ಮೊಬೈಲ್ನ ಸರಿ ಮಾಡಿಸ್ಕೊಂಡು ಬಂದಾದಮೇಲೆ 2 or 3 ಡೇಸ್ ಆದಮೇಲೆ ಸರ್ವಿಸ್ ಸೆಂಟರಿಂದ ಕಾಲ್ ಮಾಡಿ ವಿಚಾರಿಸ್ಕೊಳ್ತಾರೆ ನಮಗೆ, ನಿಮ್ಮ ಒಂದು ಮೊಬೈಲ್ ಸರಿಯಾಗಿ ವರ್ಕ್ ಆಗ್ತಿದೆಯಾ ಇದು ಅನ್ನುವಂಥದ್ದು. ಸೊ ತುಂಬ ಖುಷಿ ಆಯಿತು, ಈ ರೀತಿಯಾಗಿ ಒಮ್ಮೆ ಸರ್ವಿಸ್ ಮಾಡ್ಕೊಂಡು ಹೋದ್ಮೇಲೂ ಕೂಡ ನಮ್ದು ವಿಚಾರಣೆಯನ್ನು ತಗೊಳ್ತಾರೆ ಅನ್ನುವಂಥದ್ದು. ಸೊ ಅದಾದಮೇಲೆ 9 ಪಾಯಿಂಟ್ಸ್ ಯಾಕೆ ಕೊಟ್ಟಿದ್ದೀನಿ, ಯಾಕೆ 1 ಪಾಯಿಂಟ್ ತೆಗ್ದಿದ್ದೀನಿ ಅಂತ ಹೇಳುತ್ತೆ. ಸ್ಟಾರ್ಟಿಂಗ್ ಹೋದಾಗ ನಾವು ಸ್ವಲ್ಪ ಜಾಸ್ತಿನೇ ವೆಯ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ಅಲ್ಲಿ 12 ಕೌಂಟರ್ಸ್ ಇದ್ರೂ ಕೂಡ 2 ಕೌಂಟರ್ಸ್ ಮಾತ್ರ ವರ್ಕ್ ಆಗ್ತಾ ಇತ್ತು. ಬೇರೆಯವರು ಇದ್ರೂ ಕೂಡ 2 ಕೌಂಟರ್ಸ್ ಮಾತ್ರ ವರ್ಕ್ ಆಗ್ತಾ ಇತ್ತು. ಮೇನ್ಲಿ ಬಿಕಾಸ್ 6:30ಗೆ ಕ್ಲೋಸ್ ಅಂದಿದ್ರು, ಅದಕ್ಕೋಸ್ಕರ ಹಂಗೆ ಮಾಡ್ತಿದ್ರು ಏನೋ ನಮಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಮತ್ತೊಂದು ವಿಷಯ, 8 o'clockಗೆ ಕ್ಲೋಸ್ ಆಗುತ್ತೆ ಅಂತ ಗೂಗಲ್ನಲ್ಲಿ ಇದೆ, ಇವರು 6:30ಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೇನೋ ಒಂಚೂರು ಸರಿ ಹೊಂದಿಲ್ಲ. ಸೊ ಅದಕ್ಕಾಗಿ 1 ಮಾರ್ಕ್ಸನ್ನು ತೆಗೆದಿದ್ದೀನಿ. ಬಟ್ ಓವರ್ ಆಲ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ನೀವೇನಾದರೂ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ಗೆ ಹೋಗಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.